ಕರ್ನಾಟಕದ ಗಡಿಭಾಗ ಆದರೂ ಕೂಡ ಈ ಜಿಲ್ಲೆ ಮಹಾರಾಷ್ಟ್ರ ಸೇರಿದರೂ ಕೂಡ ಇಲ್ಲಿ ಕನ್ನಡ ಮಾತಾಡೋರು ಹೆಚ್ಚಾಗಿದ್ದಾರೆ. ಇವತ್ತು ನಾನು ಹುಡುಕ ಬಂದಿರೋದೆ ಲಕ್ಷ್ಮಣ್ ಸರ್. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀನಿ, ತಾವಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವರೇ ನೋಡಿ ನಮ್ಮ ಸಿಂಧೂರ ಲಕ್ಷ್ಮಣ ಅವರ ವಂಶಸ್ಥರು, ಕುಟುಂಬಸ್ಥರು. ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಊರಿಗೆ ಎಂಟ್ರಿ ಆದ ತಕ್ಷಣವೇ ಸಿಂಧೂರ ಲಕ್ಷ್ಮಣ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಯಾವಾಗ ಮಾಡಿದ್ದು? ಅದು ಸುಮಾರು 4 ವರ್ಷ ಆಯ್ತು ಮೇಡಮ್. 4 ವರ್ಷ ಆಯ್ತು. ಹೌದು ಮೇಡಮ್, 4 ವರ್ಷ. ಇದು ಕರ್ನಾಟಕ ಬಾರ್ಡರಿಂದ ಎಷ್ಟು ದೂರ ಆಗುತ್ತೆ? ಇದು 2 ಕಿಲೋಮೀಟರ್ ಮೇಡಮ್. ಅಷ್ಟೇ, 2 ಕಿಲೋಮೀಟರ್ ಅಷ್ಟೇ. ಅಂದ್ರೆ ಇಲ್ಲೆಲ್ಲ ನಾವೆಲ್ಲ ಅಡ್ರೆಸ್ ಎಲ್ಲ ಕೇಳಬೇಕಾದ್ರೆ ಎಲ್ಲರೂ ಕನ್ನಡನೇ ಮಾತಾಡ್ತಿದ್ರು ಜಾಸ್ತಿ. ಇಲ್ಲಿ ಜಾಸ್ತಿ ಆಲ್ಮೋಸ್ಟ್ ಮೇಡಮ್ 80% ನಮ್ಮ ಜತ್ ತಾಲೂಕಿನ ಎಲ್ಲರಿಗೂ ಕನ್ನಡ ಬರ್ತದ. ಎಲ್ಲರಿಗೂ ಕನ್ನಡನೇ ಬರುತ್ತೆ. ಅಲ್ಲಿ ಅಡ್ರೆಸ್ ಕೇಳಬೇಕಾದ್ರೆ ಹೇಳ್ತಾ ಇದ್ರು. ಹೌದು, ಕನ್ನಡ. ಇಲ್ಲಿಂದ ಜತ್ ತಾಲೂಕು ಎಷ್ಟು ದೂರ ಆಗುತ್ತೆ? 24 ಕಿಲೋಮೀಟರ್ ಆಗುತ್ತೆ. ಮಹಾರಾಷ್ಟ್ರ ಇದು ನಮ್ದು ಊರನ್ನು ಮಹಾರಾಷ್ಟ್ರ. ಮೈನ್ ಮುಂಬೈ ಅದು ತುಂಬಾ ಲಾಂಗ್ ಆಗುತ್ತೆ ಮೇಡಮ್. ಹೌದು. ನೀವು ಜಾಸ್ತಿ ಯಾವ ಕಡೆ ಬರ್ತೀರಾ? ಬೆಂಗಳೂರು ಜಾಸ್ತಿ. ಕರ್ನಾಟಕ ಆತನಿಗೆ ಈ ರೋಡ್ ಯಾವ ಕಡೆ? ಜತ್ ಹೋಗುತ್ತೆ ಮೇಡಮ್. ಇದು ಕರ್ನಾಟಕ. ಇದು ಕರ್ನಾಟಕ. ಬನ್ನಿ ಮನೆಗೆ ಹೋಗೋಣ. ಬನ್ನಿ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಾ ಇವಾಗ? ಏನಿಲ್ಲ ಮೇಡಮ್, ಹೊಲ ಮನೆ ಕೆಲಸ, ಬೆಂಗಳೂರಿಗೆ ಹೋಗೋದು ಬರೋದು. ಶ್ರೀರಾಮ್ಲವ್ರ ಹತ್ರ ನಾನು ಇರೋದು. ಶ್ರೀರಾಮ್ಲವ್ರ ಕಡೆ ಇರ್ತೀನಿ ಮೇಡಮ್. ರಾಮ್ಲು. ಹಾಂ. ನಿಮ್ಮ ಹೆಸರು ಲಕ್ಷ್ಮಣ ಅಂತ? ಹೌದು ಮೇಡಮ್, ನಾನೇ ಲಕ್ಷ್ಮಣ. ಅಂದರೆ ನಿಮ್ಮ ತಾತನ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ? ಹೌದು ಮೇಡಮ್, ಅದು ಪುರಾತನದಿಂದ ಪ್ರತಿಯೊಬ್ಬರಲ್ಲಿ ಬರುತ್ತೆ ಅಲ್ಲ. ನಮ್ಮ ಮುತ್ತಾಜರ ಹೆಸರು ಮಗನಿಗೆ ಇಡಬೇಕು ಅಂತೇಳಿ ಎಲ್ಲರದಲ್ಲಿ. ಹಾಗೆ ನನಗೂ ನಮ್ಮ ತಾತವ್ರು ಇಟ್ಟಿರೋದು.